ಥಮಣಿ ಥಮಣಿ ಎಂತದೆ ಅಜ್ಜಿ? ಥಮಣಿ ಮಗ್ನೆ ಸೆಟ್ರಂಗಡಿಗೆ ಹೋಗ್ಬಾರ. ನಾ ಹೋಗಲ್ಲ, ಬೆಳಗ್ಗೆಯಿಂದ 2 ಸತಿ ಆಗಿದೆ. ನಾ ಮತ್ತೆ ಹೋಗಲ್ಲ ಕಣೆ. ತಮಣಿ ಬೆಳಗ್ಗೆಂದು ಅಂತ ನಾನು ಕಳಿಸಿದ್ದೆ ನಿಂಗೆ. ಹಾಂ ಹೋಗ್ಬಾರ ಮಗ್ನೆ. 1 ರೂಪಾಯಿ ಎಲೆ 1 ರೂಪಾಯಿ ಅಡಿಕೆ ತಗೋಬಾರ. ನಾ ಹೋಗಲ್ಲ, ನಂಗೆ ಆಡಕ್ಕದೆ ಈಗ. ಅಲ್ಲ ಒಂದು ಆಗ್ಲಿಂದ ನೋಡ್ತಾ ಇದ್ದೀನಿ, ಅದೊಂದು ಚಿಟ್ಟೆನ ಹಿಡ್ಕೊಂಡು ಪ್ರಾಣ ಹಿಡ್ತಾ ಇದೀಯಲ್ಲ ಮಾರಾಯ. ಏನು ಹುಡುಗನ ನೀನು? ಹಾಂ ಸತ್ತು ಹೋದದದು. ನಾ ಏನು ಕೊಂದಾಕಲ್ಲ, ಆಟ ಆಡ್ತಾ ಇದ್ದೀನಿ. ಏನು ಆಡ್ತೀಯಾ? ಬೆಂಕಿ ಬೀಳಕ್ಕೆ ನಿನ್ನ ಆಟ? ಪಾಪ ಅದ್ರ ಜೀವ ಹೋದೆ ಅದೇ ಅಲ್ಲಿ. ಬಿಟ್ಟಾಕ ತಮಣಿ, ಬಿಟ್ಟಾಕ ಅದನ್ನ. ನಾ ಬಿಡಲ್ಲ. ಹಾಗೆಲ್ಲ ಮಾಡಬಾರ್ದು ಕಣ, ಪಾಪ ಸುತ್ಕತ್ತದ ನೋಡು. ಸುತ್ಕತ್ತದೆ, ಸುಮ್ಮನಿರ, ಎಂಥದ್ದು ಆಗಲ್ಲ. ಎಂತಾರು ಮಾಡ್ಕೆ ಹೋಗ್ಬಾರ. ಅಂಗಡಿ ಹೋಗ್ಕೊಂಡು 1 ರೂಪಾಯಿ ಎಲೆ 1 ರೂಪಾಯಿ ಅಡಿಕೆ ತಗೋಬ ಹೋಗು. ಹೋಗ್ತೀನಿ. ನಂಗೆ 2 ರೂಪಾಯಿ ಕೊಡ್ತೀಯ ಹೇಳು? ಎಲ್ಲಿಂದ ಕೊಡೋದ? ನಾ ಎಂತ ಕಟ್ಟಿಟ್ಕೊಂಡನೆ ಅಂತ ಮಾಡ್ಕೊಂಡ್ಯ ನೀನು? ಏನು ನನ್ನ ಹೆಸರಿಗೆ ಆಸ್ತಿ ಇರೋದ? ಅಲ್ಲ ನೀ ಹೇಳೋದು ನೋಡಿದ್ರೆ ನಾ ಕಟ್ಟಿಟ್ಕೊಂಡು ನಿಂಗೆ ಕೊಡದೆ ಅದೀನಿ ಅನ್ನೋ ರೀತಿಲಿ ಹೇಳ್ತಾ ಇದೀಯ. ದಿನ ಎಲೆ ಅಡಿಕೆ ಸುಣ್ಣ ಹೊಗೆ ಸೊಪ್ಪು ಅಂತ ತರಿಸ್ತಿರ್ತೀಯ. ನಿನ್ನ ಹತ್ರ ದುಡ್ಡು ಇಲ್ಲದೆ ಇರೋದು ಹಂಗೇರೆ ಸುಳ್ಳು ಹೇಳ್ತೀಯ ಅಲ್ಲ? ನಂಗೆ ಗೊತ್ತಿರೋದು ನಿನ್ನ ಹತ್ರ ದುಡ್ಡು ಇರೋದು. ಹೋಗ, ದುಡ್ಡಿರೋದಂತೆ ದುಡ್ಡು. ಎಲ್ಲಿರೋದು? ನೀ ಅಂತ ಕಣ್ಣಿ ಏನು? ಬೆಳಗ್ಗೆ ನಿಮ್ಮ ಅಪ್ಪಾಜಿ ಹತ್ರ ಕೇಳ್ಕೋ, 2 ರೂಪಾಯಿ ಕೊಟ್ಟಾಕೊಂಡು ಹೋಗ್ಯಾನೆ. ಅದೇ ಎಲೆ ಅಡಿಕೆ ತಿನ್ನಕ್ಕೆ ಸರಿ ಆತದೀಗ. ನೀ ಮತ್ತೆ 2 ರೂಪಾಯಿ ಕೇಳಿದ್ರೆ ನಾ ಎಲ್ಲಿಂದ ಕೊಡೋದು? ನನ್ನ ಹತ್ರ ಇಲ್ಲ ಕಣೆ ಮಗನೇ, ಇರೋದೇ 2 ರೂಪಾಯಿ. ಹೋಗು ತಗೋಬಾರ. ನಾ ಹೋಗಲ್ಲ. ನೀ ಕೊಡಲ್ಲ ಅಂದಮೇಲೆ ನಾ ಹೋಗಲ್ಲ. ನೀನೇ ಬೇಕಿದ್ರೆ ಹೋಗು ಬಾ. ಮಳೆ ಬರೋಂಗದೆ ಕಣ, ಛತ್ರಿ ಬೇರೆ ಮುರಿದು ಹೋಗ್ಯದೆ. ಒಂದು ಕಡ್ಡಿ ಸಮ ಇಲ್ಲ ಆ ಛತ್ರಿದು. ಅದ್ಕೂತ ಹೋಗ್ಬೇಕಾಗ್ತದೆ. ಮತ್ತು ಅದ್ಕೂತ ಹೋಗಿದ್ದು ನೋಡಿದ್ರೆ ನಿಮ್ಮ ಅಮ್ಮ ಬೈತಾಳೆ. ಹೋಗಿ ತಗೋಬಾರ. ನೀ ಎಂತಾರು ಮಾಡ್ಕಿ ಹೋಗು. ಇವತ್ತೊಂದಿನ ಎಲೆ ಅಡಿಕೆ ತಿನ್ನಲ್ಲ ಅಂದರೆ ಎಂಥದ್ದು ಆಗಲ್ಲ. ಹಾಗೆ ನೀ ತರಲ್ಲ ಅಂತ ಆತು. ನಾ ಹೋಗಲ್ಲ. ಆತು ಬಿಡಂಗ್ಯಾರೆ, ನಾನೇ ಹೋಗ್ತೀನಿ. ನಿಮಗೆಲ್ಲ ಈ ಅಜ್ಜಿ ಭಾರ ಆಗ್ಯದೀಗ. ನೀವೆಲ್ಲ ಸಣ್ಣಿರ್ಬೇಕಾದ್ರೆ ಬೇಕಿತ್ತು ನಿಮ್ಮದೆಲ್ಲ ಬರ್ಗಕ್ಕೆ. ಈಗ ಬ್ಯಾಡಲ್ಲ, ನೀವೆಲ್ಲ ದೊಡ್ಡಾಗಿರಲ್ಲ. ಈಗ ನಾ ಭಾರ ಆಗೀನಿ ನಿಮಗೆ. ಸರಿ ಆತು ಬಿಡು, ನಂಗೆ ಬೇಕಾಗಿರೋದಲ್ಲ. ಎಂತಾರು ಹಾಕಿ ಹೋಲಿ, ನಾನೇ ಹೋಗು ತಗೋಬತ್ತೀನಿ. ಗಂಟೆ ಇಷ್ಟಾತ ಏನಪ್ಪ? ಲಗುನ್ ಹೋಗಿ ಜಾನುವಾರಿಗೊಂದು ಅಕ್ಕಚ್ಕೊಟ್ಟು ಬರಬೇಕು. ಟೈಮಾಗಿ ಹೋತೇನ ಇವತ್ತು? ಪಾಪ ಕಾಯ್ತಾ ಇದ್ದಾವೇನ? ಮಳೆ ಬೇರೆ ಸಣ್ಣಕ್ಕೆ ಶುರು ಆಗಿದೆ. ಈ ದೊಡ್ಡ ಆಗೋಕ್ಕಿಂತ ಮುಂಚೆ ಹೋಗಿ ಅಕ್ಕಚ್ಚೊಂದು ಕೊಟ್ಟು ಬರ್ತೀನಿ ಅತ್ಲಾಗೆ. ಅಲ್ಲ, ಈ ಹೆಂಗಸು ಎತ್ಲ ಹೋಗಿತ್ತು ಈ ಮಳೆಲಿ? ಛತ್ರಿ ಬೇರೆ ತಗು ಹೋಲ್ಲ. ಅಲ್ಲ ಉತ್ಕೂತ ಬತ್ತಾದಲ್ಲ ಇದು. ಅಲ್ರಿ ಅತ್ತಮ್ಮ, ನಿಮ್ದವ್ರು ಎಂತಾಗ ಹೋಗ್ಯದೆ? ಈ ಥರ ಮಳೆ ಅನಿಸ್ತೇ ಅದೇ. ನೀವು ನೆನ್ಕೋತ ಹೋದಾದೀರಪ್ಪ. ಕೈಯಾಗಿದೆ ಅಂತದ್ದು ಕೊಟ್ಟೆ ಬೇರೆ ಹಿಡ್ಕೋದಾರೆ. ಅಲ್ಲ ಎಂಥದ್ದು ಮರ್ರ ಇದು ಕೈಯಾಗೆ? ಸುಶೀಲಾ, ಎಂತ ಹೇಳಿದೆ? ಎಂಥದ್ದಿಲ್ಲ ಕಣೆ, ಕಾಲು ಪೂರ ನೋವು ಬಂದು ಹೋತು. ತಮಣಿ ಹತ್ರ ಹೇಳಿದೆ ಕಣೆ, ಎಲೆ ಅಡಿಕೆ ಸುಣ್ಣ ಖಾಲಿಯಾಗೆ ತಮಣಿ, ಹೋಗು ತಗೋಬಾರ ಅಂತ ಹೇಳಿದೆ. ಈ ಹುಡುಗ ನನ್ನ ಕೈಲಾಗಲ್ಲ ಕಣೆ, ನೀ ಬೇಕಿರ್ ಹೋಗು ಅಂತ ಹೇಳದ. ನಾನೇ 1 ರೂಪಾಯಿ ಎಲೆ 1 ರೂಪಾಯಿ ಅಡಿಕೆ ತರಿಸ್ತಾ ಇದ್ದೀನಿ. ಇವಂಗೆ ಮತ್ತೆ 2 ರೂಪಾಯಿ ಕೊಡ್ಬೇಕಂತೆ ಕಣೆ ಹೋಗ್ಬರೋಕ್ಕೆ. ನನ್ನ ಹತ್ರನೇ ಲಂಚ ಕೇಳ್ತಾ ಇದ್ದಾನೆ. ಎಂತ ಮಾಡೋದು?
ಅದಕ್ಕೆ ನಾನೇ ಹೋಗ್ಬರೇನ ಅಂತ ಬಂದೆ. ಅಲ್ಲ ಕಣ್ರಿ ಅತ್ತಮ್ಮ, ಎಂಥ ಚಾಟರಿ ಮರ ನಿಮ್ಮದು. ಹಾಂ, ಒಂದಿನ ಹಾಕಿಲ್ಲ ಅಂದ್ರೆ ಎಂತ ಆಗಿದೆ ಹಂಗಾರೆ? ಈ ಥರ ಅದ್ಕೂತ ಹೋಗುತ್ತಾ ಇದೀರಿ ನೀವು. ಎಂತ ಶೀತ ಗೀತ ಆದರೆ ಎಂತ ಕತೆ ಅಂತ? ಏನಿಲ್ಲ, ನಿಮ್ಮ ಮಗ ಬಂದ್ಕು ನಂಗೆ ಬೈತಾರೆ ಆಮೇಲೆ. ಹೋಗ್ರಿ ಮರ್ರ, ಮತ್ತಿಲ್ಲಿ ಮಾತಾಡ್ಕೂತ ನಿಂತ್ಕೋಬೇಡಿ, ಹೋಗಿ ಬಟ್ಟೆ ತಗೊಂಡು ಸಮ ಮಾಡ್ಕೊ ಒರೆಸಿ ತಲೆ ಎಲ್ಲ. ಮತ್ತೆ ಎಂಥದಿಲ್ಲ, ಒರೆಸಿದ ಫಸ್ಟ್ ಮಳೆ ಜ್ವರ ಬಂತು ಕುತ್ಕೊಂಡ್ರಿ ಅಂದ್ರೆ ಮುಗೀತು. ಎಂತ ಮಾಡೋದೆ ಪುಣ್ಯದ ಗೀತಿ, ಅವನು ಹೋಗಲ್ಲ ಅಂದಮೇಲೆ ಮತ್ತೆ ಎಂತ ಮಾಡೋದು? ನಾನೇ ಹೋಗ್ಬರ್ಬೇಕಾದ್ದು. ಅಲ್ಲ, ಛತ್ರಿನಾರು ತಗೋ ಹೋಗೋದಲ್ಲೇನ್ರಿ? ಆ ಬೆಂಕಿ ಹೆಡಿ ಛತ್ರಿ ಕಣೆ, ಕಡ್ಡಿ ಮುರಿದು ಹೋಗ್ಯದೆ, ಸಮ ಇಲ್ಲ ಅದು, ಬ್ಯಾರೆದನ್ನು ತಗೋಬೇಕು. ಹ್ಞೂ ಆತು ಮರ್ರ, ಹೋಗಿ ನೀವೀಗ. ಇದ್ಕೊಂಡು ಎಲೆ ಅಡಿಕೆ ತಿನ್ನಿಸ್ತದೆ. ಈ ಮಳೆಲಿ ಅದ್ಕೂತ ಹೋಗೋದು ಬೇಕಿತ್ತ? ಎಂತಾರು ನಂಗೆ ಹೇಳಿಸ್ಬೇಕಲ್ಲ, ಒಟ್ಟೆ ಹಿಂಗೆಲ್ಲ ಮಾಡೋದು. ಈ ತಮಣಿನ ಫಸ್ಟ್ ಹಿಡ್ಕೊ ಹೊಡಿಬೇಕು. ನಮಗ್ಯಾರಿಲ್ಲೋ, ಕೇಳರಿಲ್ಲ, ನೋಡರಿಲ್ಲ. ನಾವು ಸತ್ತ ಮೇಲೆ ಸಮ ಆಗೋದು ಎಲ್ಲರಿಗೂ. ಎಂತ ಮಾಡಿ ಸಾಯೋದು? ಆ ದೇವರು ನನ್ನರೂ ಒಪ್ಸ್ಕೆ ಬರ್ದ ಹಂಗೆರೆ. ಈ ಅಜ್ಜಿದೊಂದು ಶುರುವಾತಪ್ಪ. ಅಂಗಡಿ ಹೋಗ್ಬರ್ಲ ಅಂತ ಎಂತಾರು ಹೊಲಕ್ಕೆ ಕೂತಾದಾಳೆ ಈಗ. ಏನು ಒಂದು ಜಾತಿ ಅಂಗಡಿ ಕಳ್ಸೋದು? ಬೆಳಿಗ್ಗೆ ಎದ್ದಾಗಿಂದ ನನ್ನ ಅಂದಾಜು ಒಂದು 20 ಸರಿ ಆಗೋದೇನ. ಒಂದ್ಸತಿ ತಮಣಿ ಎಲೆ ತಗೋಬಾ, ಒಂದ್ಸತಿ ತಮಣಿ ಸುಣ್ಣ ತಗೋಬಾ, ತಮಣಿ ಒಂದ್ಸತಿ ಹೊಗೆ ಸೊಪ್ಪು ತಗೋಬಾ. ಸಾಕಾಗಿ ಹೋಗ್ಯದ ನಂಗಂತೂ. ಸಣ್ಣಿದಾಗೆ ಇವ್ರದ್ದು ಪೂರ ಬರ್ಗಕ್ಕೆ ನಾವು ಬೇಕು. ಈಗ ನಮ್ಮ ಕೈಲಿ ಹಾಕಿದ್ದಾಗೆ ನಾವು ಎಂತಾರು ಕೆಲಸ ಹೇಳಕ್ಕೆ ಹೋದರೆ ಇವಕ್ಕೆ ಆಗಲ್ಲ. ನಾ ಇರೋದೇ ಹೆಚ್ಚಾಗಿ ಹೋಗ್ಯದೆ, ಮತ್ತು ಎಂಥದಲ್ಲ. ದೇವ್ರೇ ನನ್ನೊಂದು ಒಪ್ಸ್ಕೆ ಬಿಡು. ಏ ತಮಣಿ, ಎಂತ ಆಗ್ಯದ ನಿಂಗೆ? ನೋಡಲಿ ಆ ಹೆಂಗಸು ಯಾವ ಥರ ಬಡ್ಕೂತಾದೆ. ಅಲ್ಲ, ನಿನ್ನ ಹತ್ರ ಅಂಗಡಿ ಹೋಗ್ಬರಕ್ಕೆ ಹೇಳ್ತಂತಲ್ಲೇನಾ? ಹೋಗು ಬಂದ್ರೆ ಎಂತಾಗಿರೋದ ತಮಣಿ? ಏನಾದ್ರ ಹತ್ರ ದುಡ್ಡು ಕೇಳ್ತೀಯ ಮರಯ್ಯ ನೀನು? ಅದೆಂತ ಕಟ್ಟಿಟ್ಕೊಂಡದೆ ಅಂತ ಮಾಡ್ಕೊಂಡ್ಯಾ ನೀನು? ಅಲ್ಲ, ಎಲೆ ಮತ್ತೆ ಸುಣ್ಣ ತಗೋಬರಕ್ಕೆ ಹೇಳ್ತಂತಲ್ಲ ನಿನ್ನ ಹತ್ರ. ಹೋಗ್ಕೊಂಡು ತಗೋಬರನ್ನು ಕೊಡೋಕ್ಕಾಗಿಲ್ಲ ನಿಂಗೆ? ಆ ಬೆಂಕಿದ್ದು ಟಿ ವಿ ಹಚ್ಕೊಂಡು ನೋಡ್ತಾ ಇದ್ದಾನೆ ಇಲ್ಲಿ ಬಂದು. ನೋಡಲ್ಲಿ ಹೊಲ್ಪ್ ಕೂತಾದೆ, ಇಡೀ ಊರು ಕೇಳಂಗೆ. ಯಾರು ಕೇಳಿದ್ರೆ ಹೌದು ಅನ್ನೋರು, ಆ ಥರ ಮಾಡ್ಕೊ ಬಡ್ಕೋತಾದೆ. ಇದಕ್ಕೇನು ಹೊಟ್ಟೆಗೆ ಹಾಕಲ್ವಾ ಅಂತ ಹೇಳ್ಬೇಕು, ಆ ಥರ ಮಾಡ್ತಾ ಇದ್ದಾಳಲ್ಲಿ. ಏ ಅಮ್ಮ, ಎಷ್ಟು ಸತಿನೇ ಅಂಗಡಿ ಕಳಿಸೋದು? ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ತನಕ ನನ್ನ ಅಂದಾಜು ಒಂದು 20 ಸರಿ ಹೋಗ್ತೀನಿ ನಾನು. ಒಂದ್ಸತಿ ಎಲೆ, ಒಂದ್ಸತಿ ಸುಣ್ಣ, ಎಂತ ಒಂದೇ ಸರಿ ಅವರು ಕೊಡ್ತಾಳ? ಏನು ಎಲೆ ಅಡಿಕೆ ಹಾಕೋದು ಮಾರೈತಿ? ಅಪ್ಪಾಜಿ ಬೈತಿದ್ರೆ ಗೊತ್ತಾ, ಅದಕ್ಕೆ ಸುಣ್ಣ ಹೊಗೆ ಸೊಪ್ಪೆಲ್ಲ ತಂದು ಕೊಡಬೇಡ ಅಂತ. ಹೌದಾ, ನಂಗೆ ಗೊತ್ತಿರೋದೆಯ. ಎಲೆ ಏನೋ ತಗೋಬರಕ್ಕೆ ಹೇಳಿತಂತಲೇನಾ? ತಗೊಬಂದು ಒಗಿಬೇಕಾಗಿತ್ತು ನೀನು. ನೋಡಲಿ ಬಡ್ಕೋತಾ ಇರೋದು. ನಿನ್ನ ಅಪ್ಪಾಜಿ ಬಂದರೆ ನಿಂಗೆ ಬೈತಾರೆ ನೋಡು. ನನ್ನ ಮಗಳಿಗಾರು ಬರೋಕ್ಕೆ ಹೇಳ್ಬೇಕು. ಒಂದು 4 ದಿನ ಅವ್ರ ಮನೆಗಾರು ಹೋಗಿದ್ದು ಬರಬೇಕು. ಪಾಪ ನನ್ನ ಬಾಲೆ. ಹೇಳಿದ್ಯಾ? ನೋಡಲಿ ಬಾಲೆ ಎಲ್ಲ ನೆನಪಾತಿರೋದೀಗ. ಹೋತಾಳೆ ಅಂತಾರ, ಕಳಿಸು, ಹೋಗ್ಕೊಂಡು ಬರಲಿ. 2 ದಿನಕ್ಕೆ ಓಡಿ ಬರೋದು. ಅದು ಸೈ. ಏನು ಹೋದ್ಸತಿ ಹಿಂಗೆ ಮಾಡ್ಕೊ ಹೋಗಿದ್ದು, 2 ದಿನ ಸಮ ಇರಲ್ಲ ಅಲ್ಲಿ. ಬೇಳೆ ಬೇಯಬೇಕಲ್ಲ, ಬರೀ ಇಲ್ಲಿ ಬೇಯಿಸೋದೇ ಆಯ್ತು. ಸುಮ್ಮನಿರೇ ಅಮ್ಮ ನೀನು, ಪ್ರತಿ ಸತಿನೂ ಹಿಂಗೆ ಹೇಳಿ ಹೆದರಿಸೋದೆ ನಮಗೆ. ಮಗಳ ಮನೆಗೆ ಹೋಗ್ತೀನಂತ ಹೇಳೋದು, ಹೋಗೋದು, 2 ದಿನ ಬಿಟ್ಕೊಂಡು ಸುಶೀಲಾ ಅಂತ ಇಲ್ಲಿ ಓಡಿ ಬರೋದು. ಇದೇ ಆಗಿ ಹೋಗ್ಯದೆ. ನಿಂಗೆ ಅಂಗಡಿ ಹೋಗಾ ಅನ್ಕೊ ಬಂದಿದ್ರೆ ಎಂತ ಆಗೋದು? ಇಷ್ಟೆಲ್ಲ ಆತೀತ ಹಂಗೇರೆ? ಈಗ ನಿಮ್ಮ ಅಪ್ಪಾಜಿ ಬಂದ್ಕು ನಂಗೆ ಬೈಯೋದು. ನಾನೊಂದು ಅದೀನಲ್ಲ ಹೇಳಿಸ್ಕೊಳ್ಳೋಕ್ಕೆ. 2ಕ್ಕೆ 3 ಮಾಡಿ ಹೇಳ್ಕೊಡ್ತಾಳೀಗ. ಸಾಯಕ್ಕೆ ಇದ್ರ ಕಾಲದಾಗೆ ನಾ ಬೈಸ್ಕೊಳ್ಳೋದೇ ಆಗಿ ಹೋಗ್ಯದೆ. ಬಾಯೊಂದಿರೋದು, ಇಡೀ ಊರಿಗೆ ಕೇಳಂಗೆ ಹೋದ್ರಾಕೆ.